ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವನೇ ಕತ್ಲಲ್ಲಿ ಕೂತಿದ್ದಾನೆ. ಭೈರವ, ಯಾವಾಗ ಬಂದೆ? ನೀನ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಕತ್ಲಲ್ಲಿ ಯಾಕೆ ಕೂತಿದ್ದೆ? ಏನೂ ಇಲ್ಲಮ್ಮ, ಹಾಗೆ ಸುಮ್ಮನೆ ಕೂತಿದ್ದೆ. ಏನಾಯ್ತು ಭೈರವ? ಯಾಕೆ ಬೇಜಾರಲ್ಲಿದೀಯಾ? ಅಲ್ಲ, ಲೈಟ್ ಆನ್ ಮಾಡ್ಬೇಕು ಅಂತಾನೂ ಅನಿಸ್ಲಿಲ್ವಾ ನಿಂಗೆ? ಏನಾಯ್ತು ಹೇಳು. ಒಂದು ಸಣ್ಣ ಬೇಜಾರಮ್ಮ. ನಮ್ಮ ಪಾರ್ಟ್ನರ್ ಕಾಲ್ ಮಾಡಿದ್ರು. ಅವರು ಯಾರೋ ಒಬ್ಬ ದೊಡ್ಡ ವ್ಯಕ್ತಿನ ಭೇಟಿಯಾಗಿದ್ರಂತೆ. ಅವ್ರಿಗೆ 40 ಕಾರ್ ಬೇಕಾಗಿದೆಯಂತೆ. ನಮ್ಮ ಹತ್ರ ಕಾರ್ ಕೇಳಿದ್ದಾರೆ ಅಂತ ಹೇಳಿದ್ರು. ಆಯಿತು, ಅವ್ರಿಗೆ ಕಾಲ್ ಮಾಡೋಕ್ಕೆ ಹೇಳಿ ಸರ್ ಅಂತ ನಾನು ಹೇಳಿದ್ದಕ್ಕೆ, ಅದಕ್ಕೆ ಅವರು ನಿಮ್ಮ ಹತ್ರ ಎಲ್ಲ ಮಾತಾಡೋದಿಲ್ಲ, ನಾನು ಹೇಳಿದ್ದನ್ನಷ್ಟೇ ಮಾಡಿ ಅಂತ ಹೇಳಿದ್ರು. ಅವ್ರು ಯಾವತ್ತೂ ಈ ವ್ಯವಹಾರದಲ್ಲಿ ತಲೆ ಹಾಕ್ದವರೇ ಅಲ್ಲಮ್ಮ. ತಲೆ ಹಾಕೋದಿಲ್ಲ ಅಂತ ಕೂಡ ಮಾತು ಕೊಟ್ಟಿದ್ರು. ಅಂಥದ್ರಲ್ಲಿ ಇವತ್ತು ನಾನು ಹೇಳಿದ್ದನ್ನು ಮಾಡು ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಅದು ಬೇಕು ಅಂತ ಹೇಳಿರಲ್ಲ ಭೈರವ. ದೊಡ್ಡ ವ್ಯಕ್ತಿ ಕರೆದು ಮಾತಾಡಿದಾರಲ್ಲ, ಅದಕ್ಕೆ ಅವ್ರಿಗೊಂದು ಖುಷಿ, ಹೆಮ್ಮೆ. ಆ ಸಂಭ್ರಮದಲ್ಲಿ ಬಾಯಿ ತಪ್ಪಿ ಹೇಳಿರ್ತಾರಷ್ಟೇ. ಅವರದನ್ನ ಉದ್ದೇಶಪೂರ್ವಕವಾಗಿ ಮಾತಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ನೋಡು, ಯಾವುದೇ ವ್ಯಕ್ತಿಗೆ ತಾನು ಬೆಳೀತಾ ಇದ್ದೀನಿ ಅಂತ ಅನಿಸ್ದಾಗ ಮನಸ್ಸಿನೊಳಗಡೆ ಒಂದು ಸಣ್ಣ ಹಮ್ ಅನ್ನೋದು ಬರುತ್ತೆ. ಅದು ಅವ್ರಿಗೆ ಗೊತ್ತಾಗದೆ ಇರುವಂಥದ್ದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಈಗ ತಾನೇ ಬೆಳೀತಾ ಇದೀಯಾ. ನೋಡು, 2 ಬೇರೆ ಬೇರೆ ಮನಸ್ಥಿತಿ ಇರುವಂಥವ್ರು ಒಟ್ಟಿಗೆ ಕೆಲಸ ಮಾಡುವಾಗ ಈ ಥರ ಸಣ್ಣ ಪುಟ್ಟ ಮಾತುಗಳು ಬರೋದು ಸಾಮಾನ್ಯ ಕಣೋ. ಇಲ್ಲಮ್ಮ, ಇದನ್ನು ನಾನು ದೊಡ್ಡ ವಿಷಯ ಅಂತೂ ಮಾಡೋದಕ್ಕೆ ಹೋಗಲ್ಲ. ನಾನು ಕಾಲ್ ಮಾಡೋದಕ್ಕೆ ಹೇಳಿ ಅಂತ ಹೇಳಿದೆ. ಅದರದ್ದು ಉದ್ದೇಶ ಏನು ಅಂತ ಗೊತ್ತಮ್ಮ? ಅವ್ರು ಕೇಳೋವಂಥ ದಿನಕ್ಕೆ ನಮ್ಮ ಹತ್ರ ಕಾರ್ ಇರಬೇಕಲ್ಲ, ನಮಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತಲ್ಲ, ಹಾಗಾಗಿ ಹೇಳಿದ್ನಮ್ಮ. ಅವ್ರು ಕೇಳೋಷ್ಟು ಕಾರ್ಗಳನ್ನ ನಮ್ಮ ಕೈಲಿ ಕೊಡೋಕ್ಕಾಗತ್ತಾ? ಅಥವಾ ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡಬೇಕಾ? ಡ್ರೈವರ್ಗಳು ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ನಾನು ನೋಡ್ಬೇಕಲ್ಲಮ್ಮ. ನಮ್ಮ ಪಾರ್ಟ್ನರ್ ಕೂಡ ಈ ಥರ ಒಂದು ಆರ್ಡ್ರ್ ಬಂದಿದೆ, ನಂಬರ್ ಕೊಡ್ತೀನಿ, ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬೋದಿತ್ತಲ್ಲಮ್ಮ. ಅದನ್ನು ಬಿಟ್ಟು ನಾನು ಹೇಳಿದ್ದನ್ನ ಮಾಡಿ ಅಂದ್ರಲ್ಲ, ಅದೇ ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಅದಕ್ಕೆ ಸುಮ್ಮನೆ ಹಾಗೆ ಬಂದು ಕೂತ್ಕೊಂಡ್ಬಿಟ್ಟೆಮ್ಮ. ನಾವು ಬೆಳೆದಷ್ಟು ಸಮಸ್ಯೆಗಳು ನಮ್ಮ ಜೊತೆನೆ ಬೆಳೆಯುತ್ತೆ ಭೈರವ. ಅದನ್ನ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕು. ದೊಡ್ಡೋರೇನೋ ಒಂದೆರಡು ಮಾತಾಡ್ತಾರೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ನಾವೇನ್ ಚಿಕ್ಕವರಾಗಲ್ಲ ಕಣೋ. ಹೌದಮ್ಮ, ನೀನು ಹೇಳೋದು ಸರಿನೇ. ಆದರೆ ಮನುಷ್ಯರ ಮನಸ್ಥಿತಿಗಳು ಒಂದ್ಸಲ ಇದ್ದ ಹಾಗೆ ಇನ್ನೊಂದ್ಸಲ ಇರೋದಿಲ್ವಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಬಿಡು. ಸರಿ, ಈಗೇನು ಕಾಫಿ ಮಾಡ್ಕೊಂಡು ಬರಲಾ? ಬೇಡಮ್ಮ, ಇನ್ನು ಸ್ವಲ್ಪ ಹೊತ್ತಲ್ಲಿ ಒಟ್ಟಿಗೆ ಊಟ ಮಾಡೋಣ. ಸರಿ, 10 ನಿಮಿಷ ನಾನು ಊಟ ರೆಡಿ ಮಾಡ್ತೀನಿ.
ಸರಿ ಅಮ್ಮ. ರಾವಣ್ ಭಾಯ್, ಭೈರವ ಮತ್ತೆ ಒಂದು ಪಾರ್ಟ್ನರ್ಗೆ ಟ್ರಾವೆಲ್ಸ್ ವಿಚಾರದಲ್ಲಿ ಮನಸ್ತಾಪ ಬರೋ ಹಾಗೆ ಮಾಡಿದ್ದೀವಿ. ಅವರಿಬ್ಬರ ಮಧ್ಯೆ ಬೆಂಕಿ ಹಚ್ಚಿದ್ದೀವಿ. ಅದು ಮುಂದೆ ದೊಡ್ಡದಾಗಿ ಹತ್ಕೊಂಡು ಉರಿಯೋದು ಗ್ಯಾರಂಟಿ. ಅದ್ರ ಜೊತೆಗೆ ಹೇಗಾದ್ರೂ ಮಾಡಿ ಶಿವಗಾಮಿನ ಮತ್ತೆ ಭೈರವನ್ನ ದೂರ ಮಾಡಬೇಕಲ್ಲ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಭೈರವನ್ ಪಾರ್ಟ್ನರ್ ಜೊತೆಗೆ ಒಂದು ಸಿಟ್ಟಿಂಗ್ ಹಾಕ್ಸು. ನನ್ನ ಪ್ಲಾನ್ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಅವನು ಕಾಲ್ ಮಾಡಿ ಬರ್ತಾನ ಅಂತ ಕೇಳು. ನಿಮ್ಮ ಮೇಲೆ ಫಿದಾ ಆಗಿದ್ದಾನೆ. ಕರೆದ ತಕ್ಷಣ ನಡ್ಕೊಂಡು ಬರೋದಲ್ಲ, ಓಡ್ಕೊಂಡು ಬರ್ತಾನೆ. ಅವನು ನಿಮ್ಮನ್ನ ಸಿಕ್ಕಾಪಟ್ಟೆ ನಂಬಿದಾನೆ ರಾವಣ್ ಭಾಯ್. ನಾವು ಒಬ್ಬರನ್ನ ಯಾಮರಿಸ್ಬೇಕು ಅಂದ್ರೆ ಮೊದಲು ಅವ್ರ ನಂಬಿಕೆನ ಪಡ್ಕೋಬೇಕು. ಅಲ್ಲ ರಾವಣ್ ಭಾಯ್, ನಾವು ಮಾತಾಡ್ಬೇಕಾದ್ರೇನೆ ನಾವೆಂಥವ್ರು ಅಂತ ಗೊತ್ತಾಗಲ್ವ ಅವ್ರಿಗೆ? ನೋಡು ರಾಕಿ, ತುಂಬಾ ನೋವಾದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ತುಂಬಾ ಖುಷಿಯಾಗಿದ್ರು ಹಾರ್ಟ್ ಅಟ್ಯಾಕ್ ಆಗುತ್ತೆ. ತುಂಬಾ ಶ್ರೀಮಂತರಿಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರಲ್ಲ. ತೀರಾ ಬಡವ್ರಿಗೂ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರಲ್ಲ. ನಮ್ಮನ್ನು ಸಾಯಿಸೋ ಹಾವಿನ ವಿಷದಿಂದಾನೆ ಪ್ರಾಣ ಉಳಿಸೋ ಮೆಡಿಸನ್ನು ಕಂಡಿಡ್ದಿದ್ದಾರೆ. ನಿನಗೆ ಒಳ್ಳೇದು ಮಾಡಬೇಕು ಅನ್ಕೊಂಡರು, ನಿನಗೆ ಮೋಸ ಮಾಡಬೇಕು ಅನ್ಕೊಂಡರು ಅವ್ರ ಮಾತಲ್ಲೇ ಅತಿಯಾದ ಪ್ರೀತಿ ಇರುತ್ತೆ. ಈಗ ಅರ್ಥ ಆಯ್ತು ರಾವಣ್ ಭಾಯ್. ಸರಿ, ನಾನು ಅವನಿಗೆ ಕಾಲ್ ಮಾಡ್ಬಿಟ್ಟು ಬರಕ್ಕೆ ಹೇಳ್ತೀನಿ. ಅಮ್ಮ, ನನ್ ಬಾಳೆ ಮರ ಡ್ರಾ ಮಾಡಿದ್ದೀನಿ. ಹೇಗಿದೆ? ಎಲ್ಲಿ ನೋಡ. ಓ ವಾವ್, ಇಸ್ ಚೆನ್ನಾಗಿದೆ. ವೆರಿ ಗುಡ್, ಕೀಪ್ ಇಟ್ ಅಪ್. ಅಮ್ಮ, ಈ ಡ್ರಾಯಿಂಗ್ ಅಲ್ಲಿ ಒಂದು ತಪ್ಪಿದೆ. ತಪ್ಪಿದ್ಯಾ? ಗೆಸ್ ಮಾಡು. ಹೌದಾ, ಎಲ್ಲಿ ನೋಡ. ಅಯ್ಯಯ್ಯೋ, ಬಾಳೆ ಗಿಡದಲ್ಲಿ ಮಾವಿನಕಾಯಿ ಡ್ರಾ ಮಾಡಿದ್ಯಲ್ಲೇ. ನೋಡ್ದಾ?